ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಪಾನಿಪುರಿ ಯಾವ ಥರ ಮಾಡೋದಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ನಾನಿದು ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು, ಒಂದು 8 ಮೆಣಸಿನ್ಕಾಯಿ, ಒಂದು 7-8 ಪುದೀನ ಸೊಪ್ಪು ತಗೊಂಡಿದ್ದೀನಿ. ಮತ್ತು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ, ಜೀರಿಗೆ ಮೆಣಸು ಬೇಕಾಗುತ್ತೆ, ಮತ್ತು ಹುಣಸೆಹಣ್ಣು ಸ್ವಲ್ಪ ನೆನೆ ಹಾಕಿದ್ದೀನಿ. ಇಷ್ಟು ಮಸಾಲ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಮಸಾಲೆ ಎಲ್ಲ ಇದು ಪಾನಿಗೆ ಬೇಕಾಗುತ್ತೆ ನೋಡಿ. ಇದನ್ನು ಪಾನಿ ಮಸಾಲ. ಇದು ಇಲ್ಲಿ ಸಿಂಪಲ್ಲಾಗಿ ಪಾನಿ ಮಸಾಲ ಅಂದರೆ ಪಾನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಹುಣಸೆಹಣ್ಣು ಥರ ನೀಟಾಗಿ ಕಿವುಚಿ, ಒಂದು ನಿಂಬೆಹಣ್ಣು ಕಾಣ್ತದಷ್ಟು ಹುಣಸೆಹಣ್ಣು ಕಿವುಚಿ ಇಟ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಪೂರ್ತಿ ನಯಸ್, ನಿಮಗೆ ಎಷ್ಟು ನಯಸ್ಸಾಗುತ್ತೋ ಅಷ್ಟು ನಯಸ್ಸಿಗೆ ರುಬ್ಕೊಳ್ಳಿ. ಆವಾಗ ಪಾನಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಇದನ್ನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಆಮೇಲೆ ಕಸ ಎಲ್ಲ ತೆಗೆದಾಕ್ಬಿಡೋಣ. ಅದಕ್ಕೋಸ್ಕರ ಈ ಪಾನಿ ಮಾಡ್ಕೋಬೇಕು ಅಂದರೆ ನಿಮಗೆ ಮಿನಿಮಮ್ ಈ ಥರ ಫಿಲ್ಟ್ರು ಮಾಡಿ 2 ಗಂಟೆ 3 ಗಂಟೆ ಟೈಮು ನೀವು ಬಿಡಬೇಕಾಗುತ್ತೆ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಪಾನಿ ರೆಡಿ ಆಗುತ್ತೆ. ನೀವು ಮಾಡಿದ ತಕ್ಷಣ ಕುಡಿದ್ರೆ ಅದು ಟೇಸ್ಟ್ ಬರೋಲ್ಲ. ಒಂದು 2ರಿಂದ 3 ಗಂಟೆ ಬಿಡಬೇಕು. ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾರೆ. ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರು ಸಖತ್ತಾಗಿರುತ್ತೆ. ನಿಮಗೆ ಸಿಕ್ಕಿದ್ರೆ ಬ್ಲ್ಯಾಕ್ ಸಾಲ್ಟ್ ಹಾಕಿ, ಸಿಗದವ್ರೆ ನಾರ್ಮಲ್ ಸಾಲ್ಟೇ ಹಾಕಿ, ಪರವಾಗಿಲ್ಲ. ನನಗೆ ಬ್ಲ್ಯಾಕ್ ಸಾಲ್ಟು ಸಿಗಲಿಲ್ಲ, ಅದಕ್ಕೋಸ್ಕರ ನಾನು ಹಾಕಲಿಲ್ಲ. ಈ ಥರ ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಇದಕ್ಕೆ. ನೋಡಿ, ಇಷ್ಟ ಐತೆ. ಇವಾಗ ಇದಕ್ಕೆ 1 ಲೀಟ್ರಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಲೀಟ್ರ್ ನೀರು ಹಾಕಿ ಐತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕೋಣ. ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ, ಅದಕ್ಕೋಸ್ಕರ ಒಂದು ಕಾಲು ಸ್ಪೂನಷ್ಟು ಸಾಕು. ಜಾಸ್ತಿ ಹಾಕೋಬೇಡಿ, ಆಮೇಲೆ ಇದೇ ಡಾಮಿನೇಟ್ ಮಾಡುತ್ತೆ. ಕಾಲು ಸ್ಪೂನಷ್ಟಾದರೂ ಸಾಕು. ಇದನ್ನು ಹಿಂಗೆ ತಿರ್ಗಿಸ್ಬಿಟ್ಟು ಒಂದು 2ರಿಂದ 3 ಗಂಟೆ ಟೈಮು ಬಿಟ್ಬಿಡೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಆಗಿದೆ. ಎಷ್ಟು ಪಾನಿ ಆಯಿತು. ಇವಾಗ ಆಲೂಗೆಡ್ಡೆ ಮಸಾಲ ಮಾಡ್ಕೋಬೇಕು. ನಾನು ಅದಕ್ಕೆ ಇಲ್ಲಿ 2 ಆಲೂಗೆಡ್ಡೆ ಅಂದರೆ ಮಿನಿಮಮ್ ಒಂದು ಅರ್ಧ kg ಆಲೂಗೆಡ್ಡೆ ಇರುತ್ತೆ. ಆಲೂಗೆಡ್ಡೆ ತಗೊಂಡಿದ್ದೀನಿ. ಎಷ್ಟು 2 ಈರುಳ್ಳಿ ತಗೊಂಡಿದ್ದೀನಿ. ನೆಕ್ಸ್ಟು ಬಟಾಣಿನ ಒಂದು 100-150 ಬಟಾಣಿ ತಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಚಾಟ್ ಮಸಾಲ ತಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಬೇಕಾಗುತ್ತೆ. ಗರಂ ಮಸಾಲ ಖಾರ ಪುಡಿ ಸ್ವಲ್ಪ. ಇಷ್ಟೇ ಬೇಕಾಗೋದು. ಮೇಯ್ನ್ ಆಲೂಗೆಡ್ಡೆ ಮೊದಲು ಆಲೂಗೆಡ್ಡೆ ಸೈಡಿಗೆ ಇಡ್ತಾರೆ. ಸ್ಟಫ್ ಮಾಡ್ತಾರಲ್ಲ, ಅದು ಇದು ಅದೆಲ್ಲ ಮಾಡ್ತೀವಿ. ಅದನ್ನು ನೀವು ಕೈಲಾರ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಅಥವಾ ಸ್ನ್ಯಾಶ್ ಆಗುತ್ತೆ. ಕೈಲಿ ಈ ಥರ ನೀಟಾಗಿ ಪ್ರೆಸ್ ಮಾಡಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಥರ ಆಗಬೇಕು. ಅದರೊಳಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಬಟಾಣಿನೂ ಹಾಕ್ತಾ ಇದ್ದೀನಿ. ಎಷ್ಟು 1 ಸ್ಪೂನಷ್ಟು, ಅಥವಾ ನಿಮಗೆ ಖಾರ ಎಷ್ಟು ಬೇಕಷ್ಟು ಅಚ್ಚ ಖಾರ ಪುಡಿ ಹಾಕೊಳ್ಳಿ. ಒಂದು ಅರ್ಧ ಸ್ಪೂನ್ ಸಾಕು. ಗರಂ ಮಸಾಲ ಹಾಕೊಳ್ಳಿ. ಜಾಸ್ತಿ ಗರಂ ಮಸಾಲ ಹಾಕೊಳಕ್ಕೆ ಹೋಗ್ಬಿಡಿ. ಅರ್ಧ ಸ್ಪೂನ್ ಹಾಕೊಳ್ಳಿ. ಚಾಟ್ ಮಸಾಲ ಒಂದು 1/4 ಸ್ಪೂನ್ ಹಾಕೊಳ್ಳಿ. ಆಮೇಲೆ ಅದೇ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡುತ್ತೆ. 1/4 ಸ್ಪೂನ್ ಆದರೂ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು.
ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಆಲೂಗೆಡ್ಡೆ ಸ್ಟಫ್ಗೆ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಪಾನಿಪುರಿ ಮಸಾಲೆ ಪುರಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕಾಮೆಂಟ್ ಬಾಕ್ಸಲ್ಲಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಇದು ಆಯಿತು. ನೆಕ್ಸ್ಟು ಇವಾಗ ಪುರಿ ಮಾಡೋದು ಹೆಂಗೆ ಅಂದರೆ, ನಿಮಗೆ ಎಲ್ಲ ಮಾಲ್ಟ್ಗಳಲ್ಲೂ ಅಥವಾ ಪ್ರಾವಿಷನ್ ಸ್ಟೋರ್ಗಳಲ್ಲೂ ನಿಮಗೆ ರೆಡಿಮೇಡ್ ಪುರಿ ಸಿಗುತ್ತೆ. ಅಥವಾ ನಿಮಗೆ ಮೀಶೋ, ಫ್ಲಿಪ್ಕಾರ್ಟು, ಅಮೆಝಾನಲ್ಲಿ ನಿಮಗೆ ಈ ಥರ ಪಾನಿಪುರಿ ಅಂತ ಹೊಡೆದ್ರು ಸಾಕು, ಅಲ್ಲಿ ಈ ಥರ ಪುರಿಗಳು ನಿಮಗೆ ಇನ್ಸ್ಟೆಂಟಾಗಿ ಸಿಗುತ್ತೆ. ಅಲ್ಲಿಂದ ನೀವು ಆರ್ಡ್ರನ್ನಾರ ಮಾಡ್ಕೊಂಡು ತರಲಿ, ಅಥವಾ ನಿಮ್ಗೆ ಇಲ್ಲಿ ಲೋಕಲಲ್ಲಿ ಎಲ್ಲರೂ ಸಿಕ್ಕಿರೋ ಎಲ್ಲರ ತಗೊಳ್ಳಿ. ಇಲ್ಲ ನಾವು ಮಾಡ್ತೀವಿ ಅಂದರೆ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾರ ಒಂದು ಸತಿ ವೀಡಿಯೋ ಮಾಡಿ ಹಾಕ್ತೀನಿ, ನೋಡ್ಕೊಳ್ಳಿ. ಅಥವಾ ಯೂಟ್ಯೂಬಲ್ಲೂ ಸಿಗ್ತವೆ, ಯಾವ ಥರ ಮಾಡೋದು ಅಂತ ನೋಡಿ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟ ಆಪ್ಷನಲ್ಲಿ ಯಾವುದೆಲ್ಲರೂ ಒಂದೆಲ್ಲರ ನೀವು ಪುರಿನ ರೆಡಿ ಮಾಡ್ಕೊಳ್ಳಿ. ನಾವು ಇಲ್ಲೇ ಪ್ರಾವಿಷನ್ ಸ್ಟೋರ್ ಸಿಗುತ್ತೆ, ಅದಕ್ಕೆ ಇಲ್ಲೇ ತಗೊಂಡಿದ್ದೀನಿ ಅಷ್ಟೇ. ಇವನು ಎಲ್ಲ ಪುರಿಗಳನ್ನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಪುರಿ ರೆಡಿ ಆಗೈತೆ, ಆಲೂಗೆಡ್ಡೆ ಸ್ಟಫು ರೆಡಿ ಆಗೈತೆ, ಪಾನಿನೂ ರೆಡಿ ಆಗೈತೆ, ಸ್ವಲ್ಪ ಖಾರನೂ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇಷ್ಟೇ ಪಾನಿಪುರಿ ಮಾಡೋದು ಇಷ್ಟೇ. ಮಸಾಲ ಪುರಿ ಮಾಡೋದು ಅದು ವೀಡಿಯೋನ ಆಲ್ರೆಡಿ ಹಾಕಿದ್ದೀನಿ ನೋಡಿ. ಮೊದಲು ಪುರಿನ ಈ ಥರ ಹೊಡ್ಕೊಳ್ಳಿ, ಆಲೂಗೆಡ್ಡೆನ ಸ್ಟಫ್ ಮಾಡಿ, ಅವರು ಸ್ವಲ್ಪ ಹಾಕ್ತಾರೆ, ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟು ಖಾರನ ಒಂದು ಸ್ವಲ್ಪ ಅದಕ್ಕೆ ಉತ್ತರಿಸಿ ಸೈಡ್ಗೆ ತಿಕ್ಕೊಳ್ಳೋಣ. ಅದು ಪಾನಿಗೆ ಹಾಕಿಬಿಟ್ಟು ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ಫ್ರೆಶ್ಟೊಟ್ಟಿಗೆ ಹಾಕಿದರೆ ವೀಡಿಯೋ ಮಾಡೋ ಅಷ್ಟೊತ್ತಿಗೆ ನೆಂದೋಗುತ್ತಲ್ಲ ಅಂತ ಆಮೇಲೆ ಹಾಕೊಳ್ಳೋಣ ಅಂತ ತೋರಿಸ್ತೀನಿ ಬೇಕಾದ್ರೆ. ಅದನ್ನು ಈ ಥರ ಎಲ್ಲನೂ ಡಿಸೈನ್ ಇದ್ರೊಳಗೆ ಪಾನಿ ಬಿಟ್ಕೊಂಡು ತಿಂತಾ ಇರೋದಷ್ಟೇ ನೋಡಿ. ಈ ಥರದ್ರೊಳಗೆ ಅವರು ಫುಲ್ ಪಾನಿಗೆ ಹಿಂಗೆ ಎಜ್ಬಿಟ್ಟು ಟಕಂಗೆ ಕೊಡ್ತಾರೆ ಅಷ್ಟೇ. ನೀವು ಒಂದು ಸತಿ ಈ ಪಾನಿಪುರಿನ ಮಾಡಿ ನೋಡಿ, ಹೆಂಗೆ ಬರುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ರೆಸಿಪಿನ ನಾನು ನಿಮ್ಮ ಮುಂದೆ ತರ್ತಾಯಿದ್ದೀನಿ. ನೋಡಿದ್ರಲ್ಲ, ನಿಮಗೆ ಅದ್ಭುತವಾದ ಪಾನಿಪುರಿ ರೆಡಿ ಆಗುತ್ತೆ. ಇಷ್ಟೇ, ನಿಮ್ಮ ಮನೇಲಿ ಬರೀ ಅರ್ಧ ಗಂಟೆಗೆ ರೆಡಿ ಮಾಡ್ಕೋಬೋದು. ನೀವು ರೋಡ್ ಸೈಡ್ ತಿನ್ನೋದಕ್ಕಿಂತ ಮನೇಲೇ ಆರಾಮಾಗಿ ತಿನ್ಕೋಬೋದು. ಬರೀ 40 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಆಲೂಗೆಡ್ಡೆ ಅರ್ಧ kg ಆಲೂಗೆಡ್ಡೆ